ANMR ನ್ಯೂಸ್ಗೆ ಸ್ವಾಗತ. ಒಮ್ಮೆ ಭೇಟಿ ಕೊಡಿ. ವಿಕೆ ಕನ್ವೆನ್ಷನ್ ಹಾಲ್, APMC ಟೊಮೆಟೊ ಮಾರುಕಟ್ಟೆ ಪಕ್ಕ, ಓಲ್ವಾಡಿ ರಸ್ತೆ, ಚಿಂತಾಮಣಿ ನಗರದಲ್ಲಿರುವ ನಮ್ಮ ವಿಕೆ ಕನ್ವೆನ್ಷನ್ ಕಲ್ಯಾಣ ಮಂಟಪ ಸುಸಜ್ಜಿತ ಕಟ್ಟಡವನ್ನು ಹೊಂದಿದೆ. ಉತ್ತಮ ಕೊಠಡಿಗಳ ಜೊತೆಗೆ ವಿವಿಧ ವಾಹನಗಳಿಗೆ ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇಡೀ ಕನ್ವೆನ್ಷನ್ ಹಾಲ್ನ ಹೊರ ಮತ್ತು ಒಳಾಂಗಣದಲ್ಲಿ ಉತ್ತಮ ಬೆಳಕಿನ ವ್ಯವಸ್ಥೆಯ ಜೊತೆಗೆ ಶುಚಿತ್ವದ ವ್ಯವಸ್ಥೆಯನ್ನು ಕಲ್ಪಿಸಿದ್ದು, 24 ಗಂಟೆ ಕಲ್ಯಾಣ ಮಂಟಪಕ್ಕೆ ನೀರಿನ ವ್ಯವಸ್ಥೆಯ ಜೊತೆಗೆ CC ಕ್ಯಾಮೆರಾಗಳ ಕಣ್ಗಾವಲು ಇರುವಂತಹ ಕನ್ವೆನ್ಷನ್ ಹಾಲ್ ಆಗಿದೆ. ಮದುವೆಯ ನಿಶ್ಚಿತಾರ್ಥ, ಮದುವೆ ನಾಮಕರಣ, ಮದುವೆ ಅರತಕ್ಷತೆ ಸೇರಿದಂತೆ ಇತರೆ ಸಭೆ ಸಮಾರಂಭಗಳಿಗೆ ಅವಶ್ಯಕವಾದ ಸುಸಜ್ಜಿತ ಫಂಕ್ಷನ್ ಹಾಲ್, ಡೈನಿಂಗ್ ಹಾಲ್, ಪಾತ್ರೆ ಸಾಮಾನುಗಳು ಸಹ ಲಭ್ಯವಾಗಿದ್ದು, ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ಸುನಿಲ್, ಮೊಬೈಲ್ ಸಂಖ್ಯೆ 7829305305 ಮತ್ತು ಕಚೇರಿ 9482721113. ಒಮ್ಮೆ ಭೇಟಿ ಕೊಡಿ. ವಿಕೆ ಕನ್ವೆನ್ಷನ್ ಹಾಲ್, APMC ಟೊಮೆಟೊ ಮಾರುಕಟ್ಟೆ ಪಕ್ಕ, ಓಲ್ವಾಡ ರಸ್ತೆ, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಜಿಲ್ಲೆ. ಕೃಷಿ ಹೊಂಡದಲ್ಲಿ ಪ್ರೇಮಿಗಳ ಮೃತದೇಹಗಳು ಪತ್ತೆ. ಚಿಂತಾಮಣಿ ತಾಲೂಕಿನ ಕೆಂಚಾರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುನಿಯಾರ್ ಮುದ್ದಲಪಲ್ಲಿ ಗ್ರಾಮದ ಚಲಪತಿ ಎಂಬುವರ ಕೃಷಿ ಹೊಂಡದಲ್ಲಿ ಪ್ರೇಮಿಗಳಿಬ್ಬರ ಶವಗಳು ಶನಿವಾರ ಗೋಚರಿಸಿವೆ. ಪ್ರೇಮಿಯ ಶವಗಳನ್ನು ಮುನಿಯಾರ್ ಮುದ್ದಲಹಳ್ಳಿ ಗ್ರಾಮದ ದೇವರಾಜರವರ ಪುತ್ರ 21 ವರ್ಷದ MD ವೇಣು ಮತ್ತು ಚೇಳೂರು ತಾಲೂಕು ಸೋಮನಾಥಪುರದ ಚೌಡರೆಡ್ಡಿ ಎಂಬುವರೊಂದಿಗೆ ಕಳೆದ 2024 ಮೇ 25ರಂದು ಮದುವೆ ಮಾಡಿಕೊಟ್ಟಿದ್ದರು. ಚೌಡರೆಡ್ಡಿ ಮತ್ತು ಅನುಷಾರವರು ಡಾಬಾಸ್ಪೇಟೆಯ ಬಳಿ ಬಾಡಿಗೆ ಮನೆಯಲ್ಲಿ ಸಂಸಾರ ಸಮೇತ ವಾಸವಾಗಿದ್ದರು. 2024 ಜುಲೈ 7ರಂದು ಅನುಷಾಳನ್ನು ಆಷಾಢ ಮಾಸದ ಹಿನ್ನೆಲೆಯಲ್ಲಿ ಆಕೆಯ ತಾಯಿಯ ತವರೂರಾದ ಚೇಳೂರು ತಾಲೂಕಿನ ಸೋಮನಾಥಪುರ ಸಮೀಪದ ದೊಡ್ಡಹಳ್ಳಿಗೆ ಗಂಡ ಬಿಟ್ಟು ಹೋಗಿದ್ದ. ಅನುಷಾ ಜುಲೈ 12ರಂದು ಶುಕ್ರವಾರ ಬೆಳಗ್ಗೆ ಬಾಗೇಪಲ್ಲಿಗೆ ಹೋಗುವುದಾಗಿ ಪೋಷಕರಿಗೆ ಹೇಳಿ ಹೋದವಳು ಸಂಜೆಯಾದರೂ ಮನೆಗೆ ವಾಪಸ್ ಬಂದಿಲ್ಲ. ಆಕೆ ಮನೆಗೆ ವಾಪಸ್ ಬಾರದ ಹಿನ್ನೆಲೆಯಲ್ಲಿ ಗಂಡ ಮತ್ತು ಪೋಷಕರು ಹುಡುಕಾಡುತ್ತಿದ್ದಾಗ ಮುನಿಯಾರ್ ಮುದ್ದಲಪಲ್ಲಿ ಸಮೀಪದ ಚಲಪತಿ ಎಂಬುವರ ಕೃಷಿ ಹೊಂಡದ ದಡದಲ್ಲಿ ಪರ್ಸು, 2 ಮೊಬೈಲು, 2 ಜೊತೆ ಚಪ್ಪಲಿಗಳು ಇರುವುದನ್ನು ಕಂಡ ಗ್ರಾಮಸ್ಥರು ಕೃಷಿ ಹೊಂಡದಲ್ಲಿ ನೋಡಿದಾಗ 2 ಶವಗಳು ಗುರುತು ಪತ್ತೆ ಹಚ್ಚಿ ಪೋಷಕರಿಗೆ ಮತ್ತು ಕೆಂಚಾರಹಳ್ಳಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಅನುಷಾಳ ಗಂಡ ಚೌಡರೆಡ್ಡಿ ಎಂಬಾತ ನೀಡಿದ ದೂರಿನ ಮೇಲೆ ಕೆಂಚಾರಹಳ್ಳಿ ಠಾಣೆಯ ಪೊಲೀಸರು ಸ್ಥಳದ ಮಹಜರು ನಡೆಸಿದ ನಂತರ ಶವಗಳನ್ನು ಕೃಷಿ ಹೊಂಡದಿಂದ ತೆಗೆದು ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ವಾರಸುದಾರರಿಗೆ ಒಪ್ಪಿಸಿದರು. ಪ್ರಕರಣ ಕೆಂಚಾರಹಳ್ಳಿ ಠಾಣೆಯಲ್ಲಿ ದಾಖಲಾಗಿದೆ.